ಸಾಮಾಜಿಕ ಜಾಲತಾಣಗಳು ನಮ್ಮ ಸಂಭ್ರಮವನ್ನು ಹೆಚ್ಚಿಸುತ್ತಲೇ ಅಪಾಯಕಾರಿಯೂ ಹೌದು ಎಂಬ ಎಚ್ಚರಿಕೆಯೂ ಇರಬೇಕು ಎಂಬುದು ಈ ಲೇಖನದ ಆಶಯ. 1995ರಲ್ಲೇ ಅಂತರ್ಜಾಲವನ್ನು ಬಳಸುವುದಕ್ಕೆ ಕರ್ನಾಟಕ ಆರಂಭಿಸಿದ್ದಾಗ್ಯೂ ಕೂಡ ಆಗ ಕನ್ನಡದ್ದೇ ಆದ ವೆಬ್ಸೈಟ್ಗಳು ಇರಲಿಲ್ಲ. ಸಾಮಾಜಿಕ ಜಾಲತಾಣ ಅನ್ನೋದು ಕಂಪ್ಯೂಟರ್ ಪ್ರಪಂಚದ ಸಾಮಾಜಿಕ ರಚನೆಯಾಗಿದ್ದು ಇದು ಅನೇಕ ವ್ಯಕ್ತಿಗಳ ಮತ್ತು ಸಂಸ್ಥೆಗಳ ನಡುವೆ ಪರಸ್ಪರ ಸಂಪರ್ಕ ಏರ್ಪಡಿಸುವ ಪ್ರಕ್ರಿಯೆಯಾಗಿದೆ ಅಂತ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆ ಬಿ, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ಬಹಳ ವಿಶೇಷವಾದಂತಹ ಗದ್ಯ ಲೇಖನವನ್ನು ಕುರಿತು ಮಾತನಾಡುವನಿದ್ದೀನಿ. ಅಂತರ್ಜಾಲ, ಸಾಮಾಜಿಕ ಜಾಲತಾಣ ಮತ್ತು ಅರಿವಿನ ಜಾಲತಾಣಗಳಲ್ಲಿ ಕನ್ನಡದ ಬಳಕೆ. ಅಂದ್ರೆ ಕನ್ನಡ ನಿಂತ ನೀರಾಗಬಾರದು ಅನ್ನುವಂತಹ ಯೋಚನೆಯನ್ನು ಇಟ್ಕೊಂಡಂತಹವರು ಪ್ರಸ್ತುತದಲ್ಲಿ ಯಾವೆಲ್ಲ ವಿಶೇಷ ಬೆಳವಣಿಗೆಗಳಾಗ್ತಾ ಇದ್ದಾವೆ ಸಮೂಹ ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಅಂತರ್ಜಾಲದಲ್ಲಿ, ಅಲ್ಲೂ ಕೂಡ ಕನ್ನಡವನ್ನ ನುಸುಳಿಸಿ ಬಿಟ್ಟರೆ ಖಂಡಿತವಾಗೂ ಕನ್ನಡ ಯಾವ ಕಾಲಕ್ಕೂ ಬದುಕುತ್ತೆ ಅನ್ನುವಂಥ ಆಲೋಚನೆಯನ್ನ ಮಾಡಿದಂತಹ ಅನೇಕರು ಈ ಕೆಲಸಗಳನ್ನು ಮಾಡಿದ್ದಾರೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಕನ್ನಡದ ಬಳಕೆ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನುವಂಥದ್ದನ್ನು ಕುರಿತು ಇಂದಿನ ತರಗತಿಯಲ್ಲಿ ನಾನು ಮಾತಾಡೋನಿದ್ದೀನಿ. ಬನ್ನಿ, ಅಂತರ್ಜಾಲ, ಸಾಮಾಜಿಕ ಜಾಲತಾಣ ಮತ್ತು ಅರಿವಿನ ಜಾಲತಾಣಗಳಲ್ಲಿ ಕನ್ನಡದ ಬಳಕೆ ಹೇಗೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ವಸ್ತು ಮತ್ತು ಆಶಯ ಏನು? ಅಂತರ್ಜಾಲದಲ್ಲೇ ಆಗಿರಲಿ, ಅರಿವಿನ ಜಾಲತಾಣದಲ್ಲೇ ಆಗಿರಲಿ, ಕನ್ನಡದ ಬಳಕೆ ಆಗ್ತಾ ಇರುವುದರಿಂದ ಆಗ್ತಾ ಇರುವಂತ ಅನುಕೂಲಗಳೇನು, ಅದರ ಉದ್ದೇಶ ಏನು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಇದು ಅಂತರ್ಜಾಲ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟವಾದ ಕೆಲ ಲೇಖನಗಳ ಮಾಹಿತಿ ಆಧಾರದಲ್ಲಿ ರೂಪಿಸಿರುವ ಲೇಖನ. ಇದು ನೆಟ್ಟಲ್ಲಿ, ವೆಬ್ಸೈಟಲ್ಲಿ, ಅಲ್ಲಿ ಇಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾದಂಥ ಲೇಖನಗಳನ್ನು ಆಧರಿಸಿ ತಯಾರಾದಂಥ ಒಂದು ಲೇಖನ ಇದು. ಅದನ್ನ ಆಧರಿಸಿರೋದು. ಈ ಲೇಖನ ಕನ್ನಡ ಅಂತರ್ಜಾಲದ ಬೆಳವಣಿಗೆಯನ್ನು ಹೇಳುತ್ತಾ ಸಾಮಾಜಿಕ ಮತ್ತು ಅರಿವಿನ ಜಾಲತಾಣಗಳು ಕನ್ನಡದಲ್ಲಿಯೇ ಬಳಕೆಗೆ ದಕ್ಕಿರುವುದರಿಂದ ಅದು ಹೇಗೆ ನಮ್ಮ ಬದುಕಿನ ಅವಿಭಾಜ್ಯ ಸಂಗತಿಯಾಗಿದೆ ಎಂಬುದನ್ನು ಒಳಗೊಂಡಿದೆ ಅಂತ. ಇದು ಸಾಮಾಜಿಕ ಮತ್ತು ಅರಿವಿನ ಜಾಲತಾಣಗಳು ಕನ್ನಡದಲ್ಲಿಯೇ ಹೇಗೆ ನಿರ್ಮಾಣಗೊಂಡವು ಮತ್ತು ಆ ಮೂಲಕ ಅವು ಹೇಗೆ ಪ್ರಚಲಿತಕ್ಕೆ ಬಂದವು ಅನ್ನುವಂಥ ವಿಚಾರವನ್ನು ಮಾತನಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣಗಳು ನಮ್ಮ ಸಂಭ್ರಮವನ್ನು ಹೆಚ್ಚಿಸುತ್ತಲೇ ಅಪಾಯಕಾರಿಯೂ ಹೌದು ಎಂಬ ಎಚ್ಚರಿಕೆಯೂ ಇರಬೇಕು ಎಂಬುದು ಈ ಲೇಖನದ ಆಶಯ ಅಲ್ವೇನ್ರಿ? ಸಾಮಾಜಿಕ ಜಾಲತಾಣಗಳು ನಮ್ಮ ಸಂಭ್ರಮವನ್ನು ಹೆಚ್ಚು ಮಾಡೋದಕ್ಕೆ ಅಂತಾನೆ ಇದೆ. ಅವುಗಳಿಂದ ಅಪಾಯಕ್ಕೂ ನಾವು ಸಿಕ್ಕಾಕೊಳ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಇಟ್ಕೊಳ್ಬೇಕು ಅನ್ನುವಂಥ ವಿಷಯವನ್ನೂ ಕೂಡ ಈ ಲೇಖನ ಮಾತಾಡುತ್ತೆ ಅಂತ. ಕ್ರಿಯಾಶೀಲವಾಗಿ ಕನ್ನಡದಲ್ಲಿ ಅಂತರ್ಜಾಲ ಬಳಕೆ ಮಾಡಿಕೊಂಡು ಬರವಣಿಗೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿಕೊಳ್ಳುವ, ಅಭಿರುಚಿ ಬೆಳೆಸಿಕೊಳ್ಳುವ ಆಶಯದ ಮಾಹಿತಿ ಒಳಗೊಂಡಿರುವ ಲೇಖನ ಇದು ಅಂತ. ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗುವ ಹಾಗೆ ತಾವು ಓದಿಕೊಳ್ಳುವಂತಹ ರೀತಿಯಲ್ಲಿ ತಮಗೆ ಬೇಕಾಗಿರುವಂಥ ವಿಶೇಷವಾದಂತಹ ಸಂಪನ್ಮೂಲವನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಲಿ ಈ ರೀತಿಯ ಅಂತರ್ಜಾಲದ ಬಳಕೆಯನ್ನು ಮಾಡ್ಕೊಳ್ಬೇಕು ಅಂತ ಮಾತಾಡ್ತಾರೆ. ಲೇಖನದ ಸಂಗತಿಗಳನ್ನು ತಿಳಿದ ನಂತರ ಬ್ಲಾಗ್, ಫೇಸ್ಬುಕ್, ಟ್ವಿಟರ್ಗಳಲ್ಲಿ ಕನ್ನಡದಲ್ಲಿಯೇ ನಿಮ್ಮ ಬರವಣಿಗೆ ಇರಲಿ. ನೋಡಿ, ಈ ವಿಷಯವನ್ನು ತಿಳ್ಕೊಂಡ ಮೇಲೆ ಫೇಸ್ಬುಕ್ಕಲ್ಲಾಗಿರಲಿ ಮತ್ತು ವ್ಯಾಟ್ಸಪ್ಪಲ್ಲಾಗಿರಲಿ, ನಿಮ್ಮ ಬ್ಲಾಗಲ್ಲಾಗಿರಲಿ ಅಥವಾ ನಿಮ್ಮದೇ ಯಾವುದೋ ಒಂದು ಸಂಬಂಧಪಟ್ಟ ಹಾಗೆ ಬ್ಲಾಗು, ಫೇಸ್ಬುಕ್ಕು, ಟ್ವಿಟರ್ ಅಂತ ಇರುತ್ತೆ, ಅಲ್ಲಿ ಕನ್ನಡವನ್ನು ಬಳಸೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರೋದು. ಹೇಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡವನ್ನು ಬಳಕೆಗೆ ಬರಬೇಕು ಅಂತ ಬಳಸುವಂತಹ ಮಾಧ್ಯಮ ಸೃಷ್ಟಿ ಆಗೋದ್ರೆ ಆ ಮಾಧ್ಯಮವನ್ನು ಬಳಸಿಕೊಳ್ಳುವಂಥ ಮನಸ್ಥಿತಿ ನಮಗೆ ಬರಬೇಕು ಅಂತ ಹೇಳ್ತಾ ಇರೋದು. ಆಗ ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡ ಅನ್ನುವಂಥದ್ದು ಯಥೇಚ್ಛವಾಗಿ ರಾರಾಜಿಸ್ಲಿಕ್ಕೆ ಸಾಧ್ಯ ಆಗದೆ ಅಂತ ಹೇಳ್ತಾ ಇರೋದು. ನಿಮಗೆ ಚೆನ್ನಾಗಿ ಗೊತ್ತಿರುವ ಸಾಧಕರು, ಅವರ ಸಾಧನೆ ಅಥವಾ ನಿಮಗೆ ತಿಳಿದ ಯಾವುದಾದರೊಂದು ವಿಷಯ ಕುರಿತು ಉತ್ತಮ ಲೇಖನ ಸಿದ್ಧಪಡಿಸಿ ವಿಕಿಪೀಡಿಯಾದ ಲೇಖನ ಪ್ರಕಟಣೆ ಮಾಡಲು ಅನುಕೂಲವಾಗುವ ವಿಚಾರಗಳು ಪ್ರಸ್ತುತ ಲೇಖನದಲ್ಲಿದೆ. ಈಗ ಯಾರೋ ನಿಮ್ಗೆ ಗೊತ್ತಿದೆ, ಆ ವ್ಯಕ್ತಿ ಬಹಳ ದೊಡ್ಡ ಸಾಧನೆ ಮಾಡಿದ್ರು ಕೂಡ ನೇಪಥ್ಯದಲ್ಲಿ ಉಳಿದು ಬಿಟ್ಟಿದ್ದಾರೆ, ಯಾರಿಗೂ ಗೊತ್ತಾಗದಾಗ ಉಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಬಗ್ಗೆ ಏನೋ ಬರೀಬೇಕು, ಜನಸಾಮಾನ್ಯರಿಗೆಲ್ಲ ಗೊತ್ತಾಗ್ಬೇಕು, ಜಾಹೀರಾಗ್ಬೇಕು ಅವ್ರ ವಿಷಯ. ಎಂತೆಂಥವರೋ ಬೆಳಕಿಗೆ ಬರ್ತಾ ಇದ್ದಾರೆ, ಅಂಥದ್ರಲ್ಲಿ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋರ ವಿಷಯವನ್ನ ಬರೆದು ಮತ್ತಷ್ಟು ಪ್ರೇರಣೆ, ಪ್ರಭಾವಗಳನ್ನು ಕೊಡಬೇಕು ಅನ್ನುವಂಥ ಯೋಚನೆ ಮಾಡಿದಂಥವ್ರು ಅವರನ್ನು ಕುರಿತು ನೋಡಿ
ಈ ಬ್ಲಾಗ್ ಅಲ್ಲಿ ಅವರು ಕನ್ನಡದಲ್ಲಿಯೇ ಅವರ ವಿಚಾರವನ್ನ ಬರಿಬಹುದು, ಲೇಖನವನ್ನ ಮಾಡಬಹುದು ಅಂತ ಹೇಳ್ತಾ ಇರೋದು. ನಿಮಗೆ ಚೆನ್ನಾಗಿ ಗೊತ್ತಿರುವ ಸಾಧಕರು ಅವರ ಅಥವಾ ನಿಮಗೆ ತಿಳಿದ ಯಾವುದಾದರೊಂದು ವಿಷಯ, ನಿಮಗೆ ಚೆನ್ನಾಗಿ ತಿಳಿದಿರುವಂತ ಸಾಧಕರು, ಅರೆ ಯಾರಿಗೂ ಗೊತ್ತಿಲ್ಲದೆ ಇರೋರು ಅಂತ ಸಾಧಕರು, ಅಥವಾ ಯಾವುದೋ ನಿಮ್ಗೆ ಚೆನ್ನಾಗಿ ಗೊತ್ತಿರುವಂತ ಒಂದು ವಿಷಯದ ಬಗ್ಗೆ ನೀವು ಹೇಳೋದು, ಅಥವಾ ಬೇರೆಯವ್ರಿಗೆ ಇದು ಗೊತ್ತಾಗ್ಲಿ ಈ ವಿಷಯ ಅಂತೇಳಿ ವಿಷಯ ಕುರಿತು ಉತ್ತಮ ಲೇಖನ ಸಿದ್ಧಪಡಿಸಿ ವಿಕಿಪೀಡಿಯಾದಲ್ಲಿ ಲೇಖನ ಪ್ರಕಟಣೆ ಮಾಡಲು ಅನುಕೂಲವಾಗುವ ವಿಚಾರಗಳು ಪ್ರಸ್ತುತ ಲೇಖನದಲ್ಲಿದೆ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡೋಣ. ಅಂತರ್ಜಾಲದಲ್ಲಿ ಕನ್ನಡ ಇಲ್ಲಿಂದ ಶುರುವಾಗುತ್ತೆ ಈ ಲೇಖನ. ಇದುವರೆಗೂ ನಾನು ಆಶಯವನ್ನು ಮಾತಾಡಿದೆ. ಏನು ಅಂತರ್ಜಾಲದಲ್ಲಿ ಕನ್ನಡ ಯಾವಾಗ ಏನು ಬರಕ್ ಶುರುವಾಯಿತು? ಬರೀ ಕನ್ನಡ ಅಲ್ಲ, ಎಲ್ಲ ಪ್ರಾದೇಶಿಕ ಭಾಷೆಗಳು ಕೂಡ ಯಾವ ಸಂದರ್ಭದಲ್ಲಿ ವಿಕಿಪೀಡಿಯಾದಲ್ಲಿ ಅನುಷ್ಠಾನಗೊಂಡವು ಅನ್ನುವಂಥ ವಿಚಾರವನ್ನು ಮಾತಾಡೋದು. 2011ರಲ್ಲಿ ಗೂಗಲ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ರಾಜನ್ ಆನಂದ್, ನೋಡಿ, ಗೂಗಲ್ ಇಂಡಿಯಾದಲ್ಲಿ ಆಗಿನ ಕಾಲಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ, ಅಂದ್ರೆ 2011ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರಲ್ಲ ಗೂಗಲ್ ಇಂಡಿಯಾದಲ್ಲಿ, ಆಗ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ರಾಜನ್ ಆನಂದ್ ಅನ್ನುವಂಥವ್ರು ಭಾರತದ ಅಂತರ್ಜಾಲದ ಮುಂದಿನ ಹಂತದ ಬೆಳವಣಿಗೆಯನ್ನು ಸ್ಥಳೀಯ ಭಾಷೆಗಳೇ ನಿರ್ದೇಶಿಸಲಿವೆ ಎಂದು ಹೇಳಿದ ಮಾತುಗಳು ಈಗ ಅಕ್ಷರಶಃ ನಿಜವಾಗಿದೆ. ಅಂದ್ರೆ ಅರ್ಥ ಏನು? ಒಂದು ಕಾಲಕ್ಕೆ ಗೂಗಲ್ ಬರೀ ಇಂಗ್ಲಿಷ್ ಭಾಷೆಯನ್ನ ಮಾತ್ರ ಆಶ್ರಯಿಸಿತ್ತು. 2011ರಲ್ಲಿ ಗೂಗಲ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ರಾಜನ್ ಆನಂದ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ಮುಂದಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಭಾರತೀಯ ಪ್ರಾದೇಶಿಕ ಭಾಷೆಗಳೇ ಗೂಗಲ್ ಅಂದ್ರೆ ಅಂತರ್ಜಾಲದ ಮುಂದಿನ ಹಂತದ ಬೆಳವಣಿಗೆಯನ್ನ ಸ್ಥಳೀಯ ಭಾಷೆಗಳೇ ಅಂದ್ರೆ ರೀಜನಲ್ ಲ್ಯಾಂಗ್ವೇಜ್ಗಳೇ ಅಂದ್ರೆ ಪ್ರಾದೇಶಿಕ ಭಾಷೆಗಳೇ ಸ್ಥಳೀಯ ಭಾಷೆಗಳೇ ನಿರ್ದೇಶಿಸಲಿವೆ ಅಂತಂದ್ರೆ ಅವುಗಳೇ ಅಂದ್ರೆ ನಾವು ಇಂಗ್ಲಿಷ್ ಭಾಷೆ ಮೊರೆ ಹೋಗುವ ಅಗತ್ಯ ಇಲ್ಲ. ಯಾವುದೇ ಮಾಹಿತಿ ಬೇಕಾದ್ರೂ, ಯಾವುದೇ ವಿಚಾರ ಬೇಕಾದ್ರೂ, ಅಥವಾ ನಾವೇ ಏನಾದ್ರು ಅದ್ರೊಳಗಡೆಗೆ ಫೀಡ್ ಮಾಡಬೇಕು ಅಂತಂದ್ರೂ, ಸೇರಿಸ್ಬೇಕು ಅಂತನೂ ಅವೆಲ್ಲವೂ ಕೂಡ ನಮ್ಮ ಸ್ಥಳೀಯ ಭಾಷೆಗಳಲ್ಲೇ ಸಾಧ್ಯ ಆಗತ್ತೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಎಂದು ಹೇಳಿದ ಮಾತುಗಳು ಈಗ ಅಕ್ಷರಶಃ ನಿಜವಾಗಿದೆ. ಹೌದು, ಈಗ 100% ಇದು ಸತ್ಯ ಆಗಿದೆ. ಅವರು ಆಗ 2011ರಲ್ಲಿ ಹೇಳಿದ ಮಾತುಗಳು ಈಗ ಸತ್ಯ ಆಗಿದೆ ಅಂತ ಹೇಳ್ತಾ ಇರೋದು. ಕರ್ನಾಟಕ 1995ರಿಂದಲೇ ಅಂತರ್ಜಾಲ ಬಳಕೆಯನ್ನು ಆರಂಭಿಸಿತು. ಕರ್ನಾಟಕ 1995ರಿಂದಲೇ ಅಂತರ್ಜಾಲ ಬಳಕೆಯನ್ನು, ಇಂಟರ್ನೆಟ್ ಅನ್ನು ಬಳಸೋದನ್ನ ಆರಂಭ ಮಾಡ್ತದೆ 95ರಿಂದ. ಆದರೆ ಆಗ ಕನ್ನಡದ್ದೇ ಆದ ವೆಬ್ಸೈಟ್ಗಳು ಇರಲಿಲ್ಲ. 1995ರಲ್ಲೇ ಅಂತರ್ಜಾಲವನ್ನು ಬಳಸುವುದಕ್ಕೆ ಕರ್ನಾಟಕ ಆರಂಭಿಸಿದ್ದಾಗ್ಯೂ ಕೂಡ ಆಗ ಕನ್ನಡದ್ದೇ ಆದ ವೆಬ್ಸೈಟ್ಗಳು ಇರಲಿಲ್ಲ. 1996ರಲ್ಲಿ ಕನ್ನಡದ ಮೊಟ್ಟ ಮೊದಲ ವೆಬ್ಸೈಟು 1996ರಲ್ಲಿ ಕನ್ನಡದ ಮೊದಲ ವೆಬ್ಸೈಟು ವಿಶ್ವ ಕನ್ನಡ ಅನ್ನುವಂತಹ ವೆಬ್ಸೈಟು ಆರಂಭ ಆಯಿತು. ಭಾರತದ ಮೊದಲ ಸ್ಥಳೀಯ ಭಾಷೆ ವೆಬ್ಸೈಟ್ ಎಂಬ ಹೆಗ್ಗಳಿಕೆ ಕೂಡ ಇದರದು ಅಂತ ನೋಡಿ. 1996ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಡೀ ಭಾರತದಲ್ಲಿ ಸ್ಥಳೀಯ ಭಾಷೆ ಅಂತರ್ಜಾಲದಲ್ಲಿ ಯಾವ ಭಾಷೆ ಆಯಿತು ಅಂತಂದ್ರೆ ಅದು ಕನ್ನಡ ಅಂತ ಹೇಳ್ತಾ ಇರೋದು. ಕನ್ನಡದ ಮೊಟ್ಟ ಮೊದಲ ವೆಬ್ಸೈಟು ವಿಶ್ವ ಕನ್ನಡ ಅನ್ನುವಂಥದ್ದು ಆರಂಭ ಆಯಿತು. ಈ ಪ್ರಕ್ರಿಯೆ ಭಾರತದ ಮೊದಲ ಸ್ಥಳೀಯ ಭಾಷೆ ವೆಬ್ಸೈಟ್ ಎಂಬ ಹೆಗ್ಗಳಿಕೆಗೆ, ಆ ಥರದೊಂದು ಹೆಸರಿಗೆ ಪಾತ್ರ ಆಯಿತು ಅಂತ ಹೇಳ್ತಾ ಇರೋದು. ಮುಂದೆ ಬರಹ, ನುಡಿ ತಂತ್ರಾಂಶಗಳು ಅಂತರ್ಜಾಲದಲ್ಲಿ ಕನ್ನಡ ಬಳಕೆ ವ್ಯಾಪ್ತಿಯನ್ನು ವಿಸ್ತರಿಸಿದವು ಅಂತ. ಮುಂದೆ ಬರಹ ಅನ್ನುವಂಥದ್ದು ಅದು ಕನ್ನಡ ಬೆರಳಚ್ಚು ಮಾಡಬಹುದಾದಂತಹ ಒಂದು ತಂತ್ರಾಂಶ, ಅದು ಸಾಫ್ಟ್ವೇರ್. ಅದ್ರ ಜೊತೆಗೆ ನುಡಿ ಎನ್ನುವಂಥ ತಂತ್ರಾಂಶವೂ ಕೂಡ, ಇವೆಲ್ಲವೂ ಕೂಡ ನಮ್ಮ KP ರಾವ್ ಅನ್ನುವಂಥವರು ಇದನ್ನ ವಿನ್ಯಾಸ ಮಾಡಿದ್ದು ಅಂತ ಹೇಳ್ತಾರೆ. ಅಂತರ್ಜಾಲದಲ್ಲಿ ಕನ್ನಡ ಬಳಕೆ ವ್ಯಾಪ್ತಿಯನ್ನ ವಿಸ್ತರಿಸ್ತವೆ ಈ ಆಪ್ಗಳು, ಬರಹ ಮತ್ತು ನುಡಿ ತಂತ್ರಾಂಶಗಳು. ಕನ್ನಡ ಭಾಷೆಯ ಅಕ್ಷರಗಳು ಗಣಕದಲ್ಲಿ ಮುದ್ರಿತ ರೂಪ ಬರಲು ಆರಂಭವಾಗುತ್ತಿದ್ದಂತೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಬಿರುಸುಗೊಳ್ಳತೊಡಗಿತು. ಕನ್ನಡ ಭಾಷೆ ಅಕ್ಷರಗಳು ಗಣಕದಲ್ಲಿ, ಕನ್ನಡ ಭಾಷೆ ಅಕ್ಷರಗಳು ಅಂದ್ರೆ ಕನ್ನಡ ಭಾಷೆ ನೇರವಾಗಿ ಕಂಪ್ಯೂಟರ್ನಲ್ಲಿ ಅಳವಡಿಕೆ ಆದ ತರುವಾಯ ನೋಡಿ, ಮುದ್ರಿತ ರೂಪ ಬರಲು ಆರಂಭವಾಗುತ್ತಿದ್ದಂತೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಬಿರುಸುಗೊಳ್ಳತೊಡಗಿತು. ಆ ಅನುಕೂಲ ಹೆಚ್ಚಾದ ತಕ್ಷಣನೇ ಆ ಅನುಕೂಲದಿಂದ ಕನ್ನಡದ ಬೆಳವಣಿಗೆ ಹೆಚ್ಚಾಗ್ತಾ ಬಂತು ತಂತ್ರಜ್ಞಾನದ ಒಳಗಡೆ ಅಂತ ಮಾತಾಡ್ತಾ ಇರೋದು.
1998-99 ವೇಳೆಗೆ ಕನ್ನಡ ಕೀಲಿಮಣೆಗೆ ಕನ್ನಡ ಗಣಕ ಪರಿಷತ್ತಿನವರು ಸ್ಪಷ್ಟ ರೂಪ ನೀಡುತ್ತಿದ್ದಂತೆ ಗಣಕದಲ್ಲಿ ಕನ್ನಡ ಭಾಷೆಯನ್ನು ಬಳಕೆ ಮಾಡಿಕೊಂಡು ಆಡಳಿತವನ್ನು ನಡೆಸುವ ಸಂಗತಿಯನ್ನು ಕರ್ನಾಟಕ ಸರ್ಕಾರ ನಿರ್ದೇಶಿಸಿತು. 1998-99 ಅವಧಿಯಲ್ಲಿ ಕನ್ನಡದ ಕೀಲಿಮಣೆ ಅನ್ನುವಂಥದ್ದು ಕನ್ನಡ ಗಣಕ ಪರಿಷತ್ತು ನಿರ್ವಹಣೆ ಮಾಡ್ತು. ಅಂತ ಸಂದರ್ಭದಲ್ಲಿ ಆಗಿನ ಕಾಲಕ್ಕೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಇನ್ನು ಮುಂದಕ್ಕೆ ನಮ್ಮ ಆಡಳಿತ, ನಮ್ಮ ರಾಜ್ಯಾಡಳಿತದ ಭಾಷೆ ಮತ್ತು ಅದರ ಕಾರ್ಯವೈಖರಿ ಎಲ್ಲವೂ ಕೂಡ ಕನ್ನಡದಲ್ಲೇ ಇರಬೇಕು ಅಂತ ಹೇಳ್ತು. ಕನ್ನಡ ಭಾಷೆಯನ್ನು ಬಳಕೆ ಮಾಡಿಕೊಂಡು ಆಡಳಿತವನ್ನು ನಡೆಸುವ ಸಂಗತಿಯನ್ನು ಕರ್ನಾಟಕ ಸರ್ಕಾರ ಎಲ್ಲ ಸರ್ಕಾರಿ ಕಚೇರಿಗಳಿಗೂ ನಿರ್ದೇಶಿಸಿತು. ಅದರೊಂದಿಗೆ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಕನ್ನಡದಲ್ಲಿ ಕಂಪ್ಯೂಟರ್ ಕಲಿಕೆಗೆ ಪಠ್ಯಕ್ರಮದಲ್ಲಿ ಅವಕಾಶ ಕಲ್ಪಿಸಿತು. ಅದರೊಂದಿಗೆ ಕನ್ನಡದಲ್ಲಿ ಕಂಪ್ಯೂಟರ್ ಅನ್ನ ಕಲಿಯೋದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಅನುವು ಮಾಡಿಕೊಡ್ತು, ಅದನ್ನ ಪಠ್ಯಪುಸ್ತಕದಲ್ಲಿ ಸೇರಿಸ್ತು. ಈ ಬೆಳವಣಿಗೆ ಮತ್ತು ಕಲಿಯುವವರ ಆಸಕ್ತಿಯ ಸಂಖ್ಯೆಯ ಬೆಳವಣಿಗೆಯ ಭಾಗವಾಗಿಯೇ ಅಂತರ್ಜಾಲದಲ್ಲಿ ಕನ್ನಡ ಬಳಕೆಯ ವ್ಯಾಪ್ತಿ ವಿಸ್ತರಿಸತೊಡಗಿತು. ಈ ರೀತಿಯ ಬೆಳವಣಿಗೆ ಮತ್ತೆ ಕಲಿಬೇಕು ಅನ್ನುವಂಥವರ ಸಂಖ್ಯೆ ಹೇರಳಾಗ್ತಾ ಇದ್ರಿಂದ ಈ ಕನ್ನಡ ಬಳಕೆ, ಅಂತರ್ಜಾಲದಲ್ಲಿ ಕನ್ನಡ ಬಳಕೆಯ ವ್ಯಾಪ್ತಿ ಹೆಚ್ಚಾಯಿತು ಅಂತ ಮಾತಾಡ್ತಾರೆ. ಆರಂಭದಲ್ಲಿ ಇಮೇಲ್ ಅನ್ನು ಕನ್ನಡದಲ್ಲಿ ಕಳಿಸಬಹುದಾದ ಅವಕಾಶಗಳು ದೊರೆತವು. ಆರಂಭದಲ್ಲಿ ಕನ್ನಡದಲ್ಲಿ ಮೇಲನ್ನು ಕಳಿಸುವಂತಹ ಅವಕಾಶಗಳು ಸಿಕ್ತು. ಕನ್ನಡದಲ್ಲಿ ಆರಂಭದಲ್ಲಿ ಇಮೇಲ್ ಅನ್ನು ಕನ್ನಡದಲ್ಲಿ ಕಳಿಸಬಹುದಾದ ಅವಕಾಶಗಳು ದೊರೆತವು. ಇಮೇಲ್, ಮಿಂಚಂಚಿ ಅಂತ ನಾವು ಈ ಕನ್ನಡದಲ್ಲಿ ಅದನ್ನ ಕರ್ಕೊಂಡಿದ್ದೀವಿ. 2003ರಲ್ಲಿ ವಿಕಿಪೀಡಿಯಾದಲ್ಲಿ ಕನ್ನಡ ಮಾಹಿತಿ ಪಡೆಯುವ ಅವಕಾಶ ದೊರೆಯಿತು. 2003ರವರೆಗೂ ವಿಕಿಪೀಡಿಯಾಗೆ ಹೋದ್ರೆ ನಾವು ಯಾವುದೇ ವಿಷಯವನ್ನು ಓದಿದ್ರು ಕೂಡ ಸ್ಥಳೀಯ ಭಾಷೆಯಲ್ಲಿ ನೋಡುವುದಕ್ಕೆ ಅವಕಾಶ ಇರಲಿಲ್ಲ. ಆದರೆ 2003ರಲ್ಲಿ ನಮ್ಮ ಸ್ಥಳೀಯ ಭಾಷೆಯಲ್ಲಿ ನಾವು ವಿಷಯವನ್ನ ನೋಡುವಂತ ಅವಕಾಶ ಸಿಕ್ತು. ಅದು 2003ರಲ್ಲಿ ಕನ್ನಡ ಭಾಷೆಯಲ್ಲಿ ನಾವು ವಿಕಿಪೀಡಿಯಾದಲ್ಲಿ ಕನ್ನಡ ಮಾಹಿತಿ ಪಡೆಯುವ ಅವಕಾಶ ದೊರೆಯಿತು. ಇದರಿಂದ ಮಾಹಿತಿಯ ಹೊಸ ಲೋಕವೇ ತೆರೆದಂತಾಯ್ತು. ಅಂದ್ರೆ ಜನ ನೋಡಕ್ ಶುರುವಾದವು. ಕನ್ನಡದಲ್ಲೇ ಓದೋದಕ್ಕೆ ಸಾಧ್ಯ ಆಗೋದ್ರಿಂದ ಎಂಥವ್ರೇ ಆದ್ರೂ ಕೂಡ, ಹಳ್ಳಿಯಲ್ಲಿರೋರು ಕೂಡ ಸಹಜವಾಗಿ ಗೂಗಲ್ ಅಲ್ಲಿ ವಿಕಿಪೀಡಿಯಾಗ ಹೋಗಿ ಕನ್ನಡ ಭಾಷೆಯಲ್ಲಿ ಸಿಗುವಂತ ಮಾಹಿತಿಯನ್ನ ಪಡ್ಕೊಂಡ್ಬಿಡ್ತಿದ್ರು ಅಂತ ಹೇಳ್ತಾರೆ. ನೋಡಿ, ತೆರೆದಂತಾಯ್ತು. ವೃತ್ತಪತ್ರಿಕೆಗಳು ಅಂತರ್ಜಾಲದಲ್ಲಿ ಆರಂಭವಾದವು. ಅದ್ರ ಜೊತೆಗೆ ಪತ್ರಿಕೆಗಳಿದಾವಲ್ಲ, ಅವುಗಳು ಕೂಡ ಇದನ್ನು ಅಂತರ್ಜಾಲದಲ್ಲಿ ಬಳಕೆಗೆ ಬಂದು ಅಂತ ಹೇಳ್ತಾ ಇರೋದು. ವೃತ್ತಪತ್ರಿಕೆಗಳು ಅಂತರ್ಜಾಲದಲ್ಲಿ ಆರಂಭವಾದವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆನ್ಲೈನ್ ಪತ್ರಿಕೆ, ಈ ಪೇಪರ್, ಈ ನ್ಯೂಸ್ ಪೇಪರ್ ಅಂತ ಅಂದ್ಬಿಟ್ಟೆಲ್ಲ ಕರೀತಾರೆ. ಅಲ್ಲೇ ಓದ್ಕೊಳ್ಳೋದು. ಅಂದ್ರೆ ಈ ಹಾರ್ಡ್ ಕಾಪಿ ಮನೆಗೆ ಬಂದು ಪೇಪರ್ ಆ ಥರದ್ದಿಲ್ಲ, ಮೊಬೈಲಲ್ಲೇ ನೋಡ್ಕೊಳ್ಳುವಂತ ಅವಕಾಶಗಳು ಬಂದುವು ಅಂತ ಹೇಳ್ತಾ ಇರೋದು. ಮುಂದಿನ ಬೆಳವಣಿಗೆಯಲ್ಲಿ ಕನ್ನಡ ಕಣಜ ಎಂಬ ಕನ್ನಡ ಜಾಲಕೋಶ ತಾಣ ಕಾರ್ಯಪ್ರವೃತ್ತವಾಯಿತು. ಕನ್ನಡಕ್ಕೆ ಸಂದರ್ಭದಲ್ಲಿ ಕನ್ನಡವನ್ನು ಏನೋ ಮಾಡಿ ಉದ್ಧಾರ ಮಾಡಬೇಕು ಅಂತ ಹೇಳಿ ಕನ್ನಡ ಕಣಜ ಎಂಬ ಕನ್ನಡ ಜಾಲಕೋಶ ತಾಣ ಕಾರ್ಯಪ್ರವೃತ್ತವಾಯಿತು. ಯಾವ ಕಾರಣಕ್ಕೆ? ಬ್ಲಾಗು, ಫೇಸ್ಬುಕ್, ವಾಟ್ಸಪ್ ಹಾಗೂ ಟ್ವಿಟರ್ ಮುಂದಿನ ಬೆಳವಣಿಗೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಬಳಕೆಗೆ ದಕ್ಕಿತು ಮತ್ತು ಮೊಬೈಲ್ನಲ್ಲಿ ಕನ್ನಡ ಬಳಕೆ ಸುಗಮವಾದದ್ದು ಅಂತರ್ಜಾಲ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸುವ ಸಂಗತಿ ಆಯಿತು ಅಂತ. ನೋಡಿ, ಇದೆಲ್ಲವೂ ಕೂಡ ಕನ್ನಡವನ್ನ ಉಳಿಸ್ಕೊಳ್ಳೋದಕ್ಕೆ, ನಿರಂತರವಾಗಿ ಬೆಳೆಸ್ಲಿಕ್ಕೆ ಕಾರಣ ಆದದ್ದು ಅಂತ ಹೇಳ್ತಾರೆ. ಇದನ್ನ ಕನ್ನಡ ಕಣಜ ಎಂಬ ಕನ್ನಡ ಜಾಲಕೋಶ ತಾಣ ಈಗಲೂ ಇದೆ. ಈಗ ಅದನ್ನು ಬಳಸ್ಬೋದು. ಅದಕ್ಕೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾದಂತಹ ಜಾಲತಾಣ ಅದು. ಬೇರೆ ಬೇರೆ ರೀತಿಯ ಮಾಹಿತಿಗಳು ಅದರಲ್ಲಿ ನಮಗೆ ದೊರಕೊಳ್ತವೆ. ಕನ್ನಡದಲ್ಲೇ ಬ್ಲಾಗ್ ಬಂತು, ಫೇಸ್ಬುಕ್ ಬಂತು, ವಾಟ್ಸಪ್ ಹಾಗೂ ಟ್ವಿಟರ್ ಮುಂದಿನ ಬೆಳವಣಿಗೆಯಲ್ಲಿ ಕನ್ನಡ ಭಾಷೆಯಲ್ಲಿ ಬಳಕೆಗೆ ದಕ್ಕಿದೆ. ಈಗ ನಾವು ಫೇಸ್ಬುಕ್ಕನ್ನು ಕನ್ನಡದಲ್ಲೇ ನಾವು ಅದನ್ನ ರಚಿಸ್ಕೋಬಹುದು. ಕನ್ನಡದಲ್ಲೇ ಅಲ್ಲಿ ಏನು ಬೇಕಾದ್ರೂ ಬರಿಬಹುದು. ಅದಾದ್ಮೇಲೆ ವಾಟ್ಸಪ್ ಅನ್ನು ಕೂಡ ಕನ್ನಡದಲ್ಲೇ ನಾವು ಅದನ್ನು ರಚಿಸ್ಕೋಬಹುದು. ಟ್ವಿಟರ್ ಕೂಡ ಕನ್ನಡದಲ್ಲೇ ಮಾಡ್ಬೋದು. ಮೆಸೇಜ್ ಮಾಡೋದು ಇವೆಲ್ಲವೂ ಕೂಡ ಕನ್ನಡದಲ್ಲೇ ಬಳಕೆ ಮಾಡ್ಕೋಬಹುದು. ಈ ಬೆಳವಣಿಗೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಬಳಕೆಗೆ ದಕ್ಕಿದ್ದು ಮತ್ತು ಮೊಬೈಲ್ನಲ್ಲಿ ಕನ್ನಡ ಬಳಕೆ ಸುಗಮವಾದದ್ದು ಅಂತರ್ಜಾಲ ಬಳಕೆಯ ಪ್ರಮಾಣವನ್ನು ಹೆಚ್ಚಿಸುವ ಸಂಗತಿ ಆಯಿತು. ಇದು ಯಾವಾಗ ಕಂಪ್ಯೂಟರ್ನಲ್ಲಿ, ಲ್ಯಾಪ್ಟಾಪ್ನಲ್ಲಿ ಮಾತ್ರ ಅವಕಾಶ ಇರಲಿಲ್ಲ. ಇದು ಯಾವಾಗ ಮೊಬೈಲ್ಗೂ, ಅಂದ್ರೆ ನಮ್ಮ ಅಂಗೈನಲ್ಲಿರುವಂತಹ ಒಂದು ಮೊಬೈಲ್ನಲ್ಲೂ ಕೂಡ ಈ ಎಲ್ಲ ಬಳಕೆಯನ್ನು ಮಾಡಬಹುದು ಅನ್ನುವಂಥ ಅವಕಾಶ ಬಂತು. ಆಗ ಕನ್ನಡದ ಬಳಕೆ ಇನ್ನೂ ಅತಿ ಹೆಚ್ಚು ಆಯಿತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಗೂಗಲ್ ಸರ್ಚ್ ಎಂಜಿನ್ಗಳ ಬಳಕೆಯ ವ್ಯಾಪ್ತಿ ಹೆಚ್ಚಿದಂತೆ
ಅದರಲ್ಲಿ ಬಹುಮುಖ ಭಾಷೆಗಳ ಬಳಕೆಗೆ ಅಂದರೆ 2012ರ ಹೊತ್ತಿಗೆ ಜಗತ್ತಿನ ಸುಮಾರು 100 ಭಾಷೆಗಳ ಬಳಕೆಗೆ ಅವಕಾಶವನ್ನು ಗೂಗಲ್ ನೀಡಿತು ಅಂತ ಹೇಳ್ತಾರೆ. ನೋಡಿ, ಗೂಗಲ್ ಸರ್ಚ್ ಎಂಜಿನ್ಗಳ ಬಳಕೆ ಹೆಚ್ಚಿದ್ರಿಂದ ಬಹುಮುಖ ಭಾಷೆಗಳು ಕೂಡ ಅದರಲ್ಲಿ ಭಾಗವಹಿಸ್ಲಿ ಅನ್ನುವಂತ ಕಾರಣಕ್ಕೋಸ್ಕರ ಸರಿಸುಮಾರು 100 ಭಾಷೆಗಳ ತಿಳುವಳಿಕೆ ಗೂಗಲ್ನಲ್ಲಿ ಸಿಕ್ತು. ಅಂದ್ರೆ 100 ಭಾಷೆಗಳಲ್ಲಿ ನಾವು ಮಾಹಿತಿಯನ್ನ ನೋಡಬಹುದಿತ್ತು. 100 ಭಾಷೆಗಳಲ್ಲಿ ನಾವು ಅದರಲ್ಲಿ ಏನಾದ್ರು ಬರಿಬಹುದಿತ್ತು. ಅಂದ್ರೆ ಭಾರತದ ಬೇರೆ ಬೇರೆ ಭಾಷೆಗಳನ್ನ ಹೊಂದಿರೋರು ಕೂಡ ಆ ಮೊಬೈಲಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡ್ಬೋದಿತ್ತು. ಆಯಾ ಭಾಷೆಯಲ್ಲಿ ಅವರು ಆಯಾ ಭಾಷೆಯಲ್ಲಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಬಹುದಿತ್ತು. ಈಗ ಇಂಗ್ಲಿಷ್ನಲ್ಲಿರುವಂತಹ ಮಾಹಿತಿಯನ್ನ ಗೂಗಲ್ ವಿಕಿಪೀಡಿಯಾಗೆ ಹೋದಾಗ ಅಲ್ಲಿ ಭಾಷಾಂತರಿಸಿ ಅಂತ ಬರುತ್ತೆ. ಆ ಭಾಷಾಂತರಿಸಿ ಅಂತ ಬಂದಾಗ ಅದನ್ನ ಒತ್ತಿದಾಗ ನಮ್ಗೆ ಕನ್ನಡವನ್ನ ಮೊದಲ್ಗೊಂಡು ಬೇರೆ ಬೇರೆ ಭಾರತೀಯ ಭಾಷೆಗಳೆಲ್ಲ ಬರ್ತವೆ. ಸರಿ ಸುಮಾರು 100 ಭಾಷೆಗಳು ಬರ್ತವೆ. ನಿಮಗೆ ಯಾವ ಭಾಷೆ ಇಷ್ಟ ಆಗುತ್ತೋ ಅಥವಾ ಗೊತ್ತಿದೆಯೋ ಆ ಭಾಷೆಯನ್ನು ಒತ್ತಿದ್ರೆ ಆ ಭಾಷೆಯಲ್ಲಿ ಆ ವಿವರಗಳು ತೆರೆ ಮೇಲೆ ಬರ್ತವೆ ಅಂತ ಹೇಳ್ತಾ ಇರೋದು. ಆ ಥರದ್ದೊಂದು ಅವಕಾಶವನ್ನ ಇದು ಗೂಗಲ್ ಸರ್ಚ್ ಇಂಜಿನ್ ಒತ್ಕೊಡ್ತು 2012ರಲ್ಲಿ ಅಂತ ಹೇಳ್ತಾ ಇರೋದು. ಕನ್ನಡ ಭಾಷೆಯ ಬಳಕೆಗೂ 2012ರಲ್ಲಿ ಅವಕಾಶ ಕಲ್ಪಿಸಲಾಯಿತು. ಕನ್ನಡ ಭಾಷೆಯ ಬಳಕೆಗೂ 2012ರಲ್ಲಿ ಅವಕಾಶವನ್ನು ಕಲ್ಪಿಸಲಾಯಿತು. ಗೂಗಲ್ನಲ್ಲಿ ಕನ್ನಡ ಮಾಹಿತಿ ಆರಂಭದಲ್ಲಿ ಕಡಿಮೆಯೇ ಇತ್ತಾದರೂ ಕ್ರಮೇಣ ಇದರ ಬಳಕೆಯ ಸೌಲಭ್ಯ ಕನ್ನಡಿಗರಿಗೆ ಸುಲಭ ಸಾಧ್ಯವಾಗುತ್ತಾ ಹೋಯಿತು ಮತ್ತು ಈಗ ಇದು ಕನ್ನಡ ಭಾಷೆಯ ಬಳಕೆಗೆ ತಕ್ಕುದಾದ ಸರ್ಚ್ ಎಂಜಿನ್ ಆಗಿದೆ. ಬಹಳ ಹಿಂದೆ ಅಷ್ಟೊಂದೇನು ಪ್ರಮುಖವಾಗಿರಲಿಲ್ಲ, ಆದರೆ ಈಗ ಕನ್ನಡ ಭಾಷೆಯ ಬಳಕೆಗೆ ತಕ್ಕುದಾದ ಸರ್ಚ್ ಎಂಜಿನ್ ಅಂತ ಹೆಸರು ಪಡ್ಕೊಂಡಿದೆ ಕೂಡ. ಹೀಗೆ ಅಂತರ್ಜಾಲದ ಬಳಕೆಗೆ ತೊಡಗಿಕೊಂಡರೆ ಅಸಂಖ್ಯಾತ ವಿಚಾರಗಳ ಪರಿಚಯವಾಗುತ್ತದೆ ಅಂತ ಹೇಳ್ತಾರೆ. ನಿಜ ಅಲ್ವೇನ್ರಿ? ಹೀಗೆ ಅಂತರ್ಜಾಲದ ಬಳಕೆಗೆ ನಾವೇನಾದ್ರು ಅಂದ್ರೆ ಒಂದು ಸಾರಿ ಅಂತರ್ಜಾಲವನ್ನ ಯೂಸ್ ಮಾಡೋದೇನೋ ಶುರು ಮಾಡ್ಕೋತು ಅಂತಂದ್ರೆ ಅದರಲ್ಲಿರುವಂತ ಅನಂತ ಅವಕಾಶಗಳು ಉಪಯೋಗಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇರೋದು. ಆಸಕ್ತಿಯಿಂದ ಕಲಿಯುವವರಿಗೆ ಕಾಮಧೇನುವಿನಂತೆ ಅಲ್ವೇನ್ರಿ? ಆಸಕ್ತಿಯಿಂದ ಕಲಿಯುವವರಿಗೆ ಕಾಮಧೇನುವಿನಂತ ಕೇಳಿದ್ದನ್ನೆಲ್ಲ ಕೊಡ್ತಾ ಇರತ್ತೆ ಅಂತ ಹೇಳ್ತಾ ಇರೋದು. ಮಾಹಿತಿ ದೇನುವಾಗಿ ಎಷ್ಟು ಚೆನ್ನಾಗಿ ಬಳಸಿದ್ದಾರೆ ನೋಡಿ. ಮಾಹಿತಿ ದೇನುವಾಗಿ ಮಾಹಿತಿಯನ್ನು ಕೊಡುವಂತ ಹಸುವಾಗಿ ಎಲ್ಲವನ್ನು ಕೊಡ್ತಾರೆ. ಹಸು ಹೇಗೆ ಎಲ್ಲವನ್ನು ಕೊಡುತ್ತೆ, ನಮ್ಗೆ ಹಾಲನ್ನು ಕೊಡುತ್ತೆ, ಗೊಬ್ಬರವನ್ನ ಕೊಡುತ್ತೆ, ಆಮೇಲೆ ಅದು ಗಂಜಲವನ್ನ ಕೊಡುತ್ತೆ. ಅವೆಲ್ಲವೂ ಕೂಡ ಆರೋಗ್ಯಕರವಾದಂಥ ವಸ್ತುಗಳು, ಆರೋಗ್ಯಕರವಾದಂಥ ಪರಿಕಲ್ಪನೆ ಈ ಎಲ್ಲವನ್ನು ಕೊಡುತ್ತೆ. ಹಾಗೆ ಇದೂ ಅಷ್ಟೇ ಮಾಹಿತಿ ದೇನು ಅಂತ ಅನ್ಬಿಡ್ತಾ ಇತ್ತು. ವಿಚಾರಗಳ ವಿವರಗಳನ್ನು ನೀಡುತ್ತಲೇ ಇರುತ್ತದೆ, ಎಷ್ಟು ಕೇಳಿದ್ರು ಕೊಡ್ತಾನೇ ಇರುತ್ತೆ ಅಂತ ಹೇಳ್ತಾ ಇರೋದು. ಗಣಕದಲ್ಲಿ ಕನ್ನಡ ಅಕ್ಷರಗಳನ್ನು ಮುದ್ರಿಸುವ ಸೀಮಿತ ಉದ್ದೇಶದೊಂದಿಗೆ ಆರಂಭವಾದ ಕನ್ನಡ ಬಳಕೆಯ ವ್ಯಾಪ್ತಿ ಈಗ ಜಗದಗಲದವರೆಗೆ ವಿಸ್ತರಿಸಿದೆ ಅಂತರ್ಜಾಲದ ದೆಸೆಯಿಂದ ಅಂತ ಹೇಳ್ತಾರೆ. ಗಣಕದಲ್ಲಿ ಕನ್ನಡ ಅಕ್ಷರಗಳನ್ನು ಮುದ್ರಿಸುವ ಕೇವಲ ಟೈಪಿಂಗ್ಗೋಸ್ಕರ ಅವು ಆರಂಭವಾದಂಥ ಆ ಥರದೊಂದು ಉದ್ದೇಶವನ್ನು ಇಟ್ಕೊಂಡದ್ದು ಈಗ ಕನ್ನಡ ಬಳಕೆಯ ವ್ಯಾಪ್ತಿ ಈಗ ಜಗದಾಗಲದು ಎಲ್ಲಿ ಬೇಕಾದ್ರೂ ಅಮೆರಿಕದಲ್ಲಿ ಕೂತ್ಕೊಂಡು ಕೂಡ ಈಗ ಕನ್ನಡ ಬಳಕೆಯನ್ನು ನಾವು ನೋಡಬಹುದು. ಅಂತರ್ಜಾಲದಲ್ಲಿ ಆ ಥರದೊಂದು ವಿಶೇಷವಾದಂಥ ಅವಕಾಶ ಸಿಕ್ಕೋಗಿದೆ ಈಗ ಅಂತ. ಇಮೇಲ್ ಕನ್ನಡದಲ್ಲಿ ಮಾಡ್ಬೋದು, ಈ ಪುಸ್ತಕ ಇದೆ, ಈ ಪಠ್ಯ ಇದೆ, ಈ ಆಡಳಿತ, ಈ ಕಲಿಕೆ, ಈ ಮಾಹಿತಿ, ಈ ಪತ್ರಿಕೆ ಅಂತೇಳಿ, ಈ ವ್ಯವಹಾರ, ಈ ಮಾಧ್ಯಮ, ಈ ಪಾಠ, ಈ ಪರೀಕ್ಷೆ ಅನ್ನುವಂಥದ್ದು ಈಗಂತೂ ಈಗ CET ಪರೀಕ್ಷೆಗಳೆಲ್ಲ ಈ ಪರೀಕ್ಷೆಯ ಮೂಲಕವೇ ಆಗ್ತಾ ಇರೋದು. ಈ ಪರೀಕ್ಷೆ ಸೇರಿದಂತೆ ಟಿಕೆಟ್ ಬುಕ್ಕಿಂಗು, ಬ್ಯಾಂಕಿಂಗು, ಊಟ ಆಡೋದಕ್ಕೂ ಅದನ್ನ ಆಟನೂ ಆಡ್ತಾರೆ. ಊಟ ಪಾರ್ಸಲ್ ಸ್ವಿಗ್ಗಿ ಅಂತನೋ ಝೊಮ್ಯಾಟೊ ಅಂತನೋ ಬುಕ್ ಮಾಡ್ಕೊಂಡು ಕರ್ಸ್ಕೊತಾರೆ. ಟಿಕೆಟ್ ಬುಕ್ಕಿಂಗು, ರೈಲ್ ಟಿಕೆಟ್ ಆಗಿರ್ಬೋದು, ಬಸ್ ಟಿಕೆಟ್ ಆಗಿರ್ಬೋದು, ಕೊನೆ ಪಕ್ಷ ಕ್ರಿಕೆಟ್ ಆಟ ನೋಡೋದಕ್ಕೆ ಟಿಕೆಟ್ ಬುಕ್ ಆದ್ರೂ ಮಾಡ್ಬೋದು. ಸಿನಿಮಾ ಟಿಕೆಟ್ ಬುಕ್ ಮಾಡಬಹುದು. ಬುಕ್ ಮೈ ಶೋ ಅಂತ ಅಂದ್ಬಿಟ್ಟು ಒಂದು ಆ್ಯಪೇ ಇದೆ ನೋಡಿ. ಈ ಥರದ್ದೆಲ್ಲ ಅವಕಾಶಗಳು ಬಂತು. ಇವೆಲ್ಲವೂ ಕೂಡ ಕನ್ನಡದಲ್ಲಿ ಅವಕಾಶ ಇದೆ ಅಂತ ಹೇಳ್ತಾ ಇರೋದು. ನೋಟ ಎಲ್ಲವೂ ನೋಡಿ, ಊಟ ನೋಟ ಅಂತಂದ್ರೆ ನೋಡೋದು, ಯಾವ್ದಾರ ಪ್ರವಾಸಿ ಸ್ಥಳಕ್ಕೆ ಹೋಗೋದು ಅಥವಾ ಸಿನಿಮಾ ನೋಡೋದು ಏನಾದರೂ ಆಗಿರ್ಬೋದು. ಅಂತರ್ಜಾಲದ ತೆಕ್ಕೆಯೊಳಗೆ ಸೇರಿದ ಪರಿಷ್ಕೃತ ಜೀವನ ಶೈಲಿ ನಮ್ಮದಾಗಿದೆ. ಇವೆಲ್ಲವೂ ಕೂಡ ಈಗ ನಾವು ಅಂತರ್ಜಾಲದ ಉಪಯೋಗದಿಂದ ಕನ್ನಡದಲ್ಲೇ ಬಳಸ್ಕೊಳ್ಬಹುದಾದಂಥ ಅನುಕೂಲಗಳು ಇವು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡಿ, ಕನ್ನಡ ಭಾಷೆಯ ಬಗೆಗೆ ಅಪಾರ ಅಭಿಮಾನ ಇರುವ ಕನ್ನಡ ಭಾಷಾ ಪ್ರೇಮಿ ತಂತ್ರಜ್ಞರುಗಳು ಕರ್ನಾಟಕ ಸರ್ಕಾರ, ಕನ್ನಡ ಗಣಕ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕೆಲವು ವಿಶ್ವವಿದ್ಯಾನಿಲಯಗಳ ಪರಿಶ್ರಮದ ಫಲವಾಗಿ ಅಂತರ್ಜಾಲದಲ್ಲಿ ಕನ್ನಡ ಬಳಕೆಯ ಹಾದಿ ಈಗ ಬಹುತೇಕ ಸುಗಮವಾಗಿದೆ ಅಂತ ಹೇಳ್ತಾರೆ.
ಅಂತರ್ಜಾಲದಲ್ಲಿ ಕನ್ನಡದ ಬಳಕೆ ಸುಗಮ ಆಗೋದಕ್ಕೆ ಯಾರೆಲ್ಲ ಕಾರಣರಾದ್ರು ಅಂತಂದ್ರೆ, ಒಂದು ಕನ್ನಡ ಭಾಷೆಯ ಬಗೆಗೆ ಅಪಾರ ಅಭಿಮಾನ ಇರುವಂತ ಕನ್ನಡ ಭಾಷಾ ಪ್ರೇಮಿ ತಂತ್ರಜ್ಞರುಗಳು, KP ರಾವ್ ಅಂತವರು, TG ಶ್ರೀನಿಧಿಯನವರು, ಈ ಥರದವರೆಲ್ಲರೂ ಇದ್ರಲ್ಲ, ಇವರೆಲ್ಲರೂ ನೋಡಿ, ಭಾಷಾ ಪ್ರೇಮಿ ತಂತ್ರಜ್ಞರುಗಳ ಜೊತೆಗೆ ಕರ್ನಾಟಕ ಸರ್ಕಾರ, ಕನ್ನಡ ಗಣಕ ಪರಿಷತ್ತು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕೆಲವು ವಿಶ್ವವಿದ್ಯಾನಿಲಯಗಳ ಪರಿಶ್ರಮದಿಂದ ಅಥವಾ ಪರಿಶ್ರಮದ ಫಲವಾಗಿ ಅಂತರ್ಜಾಲದಲ್ಲಿ ಕನ್ನಡ ಬಳಕೆಯ ಹಾದಿ ಈಗ ಬಹುತೇಕ ಸುಗಮವಾಗಿದೆ. ಅಂತರ್ಜಾಲದಲ್ಲಿ ಕನ್ನಡವನ್ನ ಏನು ಲೀಲಾಜಾಲವಾಗಿ ನಾವು ಬಳಸೋದಕ್ಕೆ ಅನುಕೂಲ ಕೊಟ್ಟಿದ್ದಾವೆ ಇವೆಲ್ಲ ಸಂಸ್ಥೆಗಳು ಅಂತ ಹೇಳ್ತಾ ಇರೋದು. ಹೊಸತನಗಳೊಂದಿಗೆ ನಿರಂತರ ಬೆಳವಣಿಗೆಯನ್ನು ಕಾಣುತ್ತಿರುವುದು ಕನ್ನಡ ಅಂತರ್ಜಾಲದ ವಿಶೇಷ. ಹೊಸತನಗಳೊಂದಿಗೆ ಎಲ್ಲ ಅಪ್ಡೇಟ್ಗಳು ಈಗ ಕನ್ನಡದ ಮೂಲಕವೇ ಸಿಗ್ತಾ ಇದ್ದೇವೆ ಅಂತ ಹೇಳ್ತಾ ಇರೋದು. ನಿರಂತರ ಬೆಳವಣಿಗೆಯನ್ನು ಕಾಣುತ್ತಿರುವುದು ಕನ್ನಡ ಅಂತರ್ಜಾಲದ ವಿಶೇಷ, ಕನ್ನಡ ಅಂತರ್ಜಾಲದ ಬಹಳ ವಿಶೇಷವಾದಂಥ ಪ್ರಕ್ರಿಯೆ ಅಂತ ಹೇಳ್ತಾ ಇರೋದು. ಅಂತರ್ಜಾಲದ ಮುಖ್ಯ ವಿಧಗಳು ಏನು? ಅಂತರ್ಜಾಲವು ಅನೇಕ ಸೇವೆಗಳನ್ನು ಬಳಕೆದಾರರಿಗೆ ಕಲ್ಪಿಸುವ ಮೂಲಕ ಬಳಕೆದಾರರ ಜೀವನಾಡಿಯಾಗಿದೆ. ಅಂತರ್ಜಾಲವು ಅನೇಕ ಸೇವೆಗಳನ್ನು ಸರ್ವಿಸನ್ನು ಕೊಡುತ್ತೆ. ಆ ಕಾರಣಕ್ಕೆ ಬಳಕೆದಾರರಿಗೆ ಕಲ್ಪಿಸುವ ಮೂಲಕ ಬಳಕೆದಾರರ ಜೀವನಾಡಿಯಾಗಿದೆ. ಬಳಕೆದಾರರು ಅದನ್ನು ಬಿಟ್ಟಿರೋದಕ್ಕಿಲ್ಲ, ಎಲ್ಲವೂ ಸಾಧ್ಯ ಆಗುತ್ತೆ ಅಂತರ್ಜಾಲದಲ್ಲಿ ಅನ್ನುವಂಥದ್ದು ಈಗ ಎಲ್ಲರಿಗೂ ಗೊತ್ತಾಗಿದೆ ಕೂಡ. ಈ ಸೇವೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಮಾಜಿಕ ಜಾಲತಾಣ ಮತ್ತು ಮಾಹಿತಿ ಜಾಲತಾಣ ಎಂದು ಮುಖ್ಯವಾಗಿ 2 ಗುಂಪುಗಳನ್ನು ಮಾಡಿಕೊಳ್ಳಬಹುದು. ಏನು ಸಾಮಾಜಿಕ ಜಾಲತಾಣ ಮತ್ತು ಮಾಹಿತಿ ಜಾಲತಾಣ ಅಂತಂದ್ರೆ, ಸಾಮಾಜಿಕ ಜಾಲತಾಣವನ್ನು ಯಾರೆಲ್ಲ ಬಳಸ್ತಾರೆ, ಏನೆಲ್ಲ ಉಪಯೋಗ ಇದೆ, ಅಥವಾ ಮಾಹಿತಿ ಜಾಲತಾಣವನ್ನ ಯಾರೆಲ್ಲ ಬಳಸ್ತಾರೆ, ಏನು ಉಪಯೋಗ ಇದೆ ಅನ್ನುವಂಥ ವಿಚಾರವನ್ನು ಮಾತಾಡೋದು. ಸಾಮಾಜಿಕ ಸಂಪರ್ಕವನ್ನೇ ಮುಖ್ಯ ಮಾನದಂಡವಾಗಿಟ್ಟುಕೊಂಡು ಆ ಮೂಲಕ ಮಾಹಿತಿ, ವೈಯಕ್ತಿಕ ಸಂಗತಿಗಳು, ಅಭಿಪ್ರಾಯ ಮತ್ತು ವಿಚಾರಗಳ ಸಂವಹನಕ್ಕೆ ಅನುಕೂಲ ಕಲ್ಪಿಸಿರುವ ಜಾಲತಾಣಗಳನ್ನು ಸಾಮಾಜಿಕ ಜಾಲತಾಣಗಳಂತ ಕರೆಯಬಹುದು. ಈ ಉದಾಹರಣೆಗೆ ಟ್ವಿಟರ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಅಥವಾ ಫೇಸ್ಬುಕ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸಾಮಾಜಿಕ ಜಾಲತಾಣಗಳ ಅಡಿಯಲ್ಲಿ ಬರ್ತವೆ. ಮುಂದಕ್ಕೆ ನೋಡೋಣ. ನೋಡಿ, ಅದನ್ನೇ ಹೇಳ್ತಾ ಇರೋದು. ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರು, ಟೆಲಿಗ್ರಾಮ್ ಮೊದಲಾದವು ಈ ಗುಂಪಿನಲ್ಲಿ ಬರ್ತವೆ. ಮಾಹಿತಿ ಜಾಲತಾಣಗಳು ಜಗತ್ತಿನ ಯಾವುದೇ ವಿಚಾರಗಳ ಬಗೆಗಿನ ಮಾಹಿತಿಯನ್ನಾಗಲಿ ಒದಗಿಸುತ್ತದೆ. ಮಾಹಿತಿ ಜಾಲತಾಣ ಅಂತಂದ್ರೆ ಇದು ಕೇವಲ ಮಾಹಿತಿಯನ್ನ ಮಾತ್ರ ಕೊಡುತ್ತೆ, ಇಲ್ಲಿ ಮನರಂಜನೆ ಇರೋದಲ್ಲ. ನೀವು ಯಾವ ವಿಷಯ ಕೇಳಿದ್ರು ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ, ಜಗತ್ತಿನ ಯಾವುದೇ ಮೂಲೆಯಲ್ಲಿರುವಂಥ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತ ಅಂದ್ಬಿಟ್ಟು ಆ ತೆರೆ ಮೇಲೆ ನೀವು ಅದನ್ನು ಟೈಪಿಸಿದ್ರೆ ಅದು ಆ ತೆರೆ ಮೇಲೆ ಬರುತ್ತೆ. ಆಮೇಲೆ ಆ ತೆರೆ ಒಳಗಡೆ ನೀವು ಆ ಮಾಹಿತಿಯನ್ನು ನೀವು ಹೆಚ್ಚು ಮಾಡಬಹುದು ಅಥವಾ ತಿದ್ದಬಹುದು. ಈ ಎಲ್ಲ ಅವಕಾಶಗಳಿದ್ದಾವೆ. ಅದನ್ನು ನಾನು ಮುಂದಿನ ತರಗತಿಯಲ್ಲಿ ಮಾತಾಡ್ತೇನೆ. ಮಾಹಿತಿ ಜಾಲತಾಣಗಳು ಜಗತ್ತಿನ ಯಾವುದೇ ವಿಚಾರಗಳ ಬಗೆಗಿನ ಮಾಹಿತಿಯನ್ನಾಗಲಿ ಒದಗಿಸುತ್ತದೆ, ಬೇಕಾದ್ರೆ ಒದಗಿಸುತ್ತೆ. ಇವು ಓದು, ಜ್ಞಾನ, ಸಂಶೋಧನೆಗೆ ಸಹಕಾರ ನೀಡುವ ಜಾಲತಾಣಗಳು ಎನಿಸಿಕೊಳ್ಳುತ್ತವೆ. ಇವು ಓದು, ಜ್ಞಾನ, ಸಂಶೋಧನೆಗೆ ಸಂಬಂಧಪಟ್ಟಂತಹ ಸಹಕಾರ ನೀಡುವ ಜಾಲತಾಣಗಳಾಗಿ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ವಿಕಿಪೀಡಿಯಾ, ಕಣಜ, ಈ ಜ್ಞಾನ, ಸಂಚಯ ಸಂಪದ, ದಾಸ ಸಂಚಯ, ವಚನ ಸಂಚಯ, ಇಲ್ಲೆಲ್ಲ ಅನೇಕ ಪುಸ್ತಕಗಳು ಸಿಗ್ತವೆ. ಕಣಜದಲ್ಲಿ ಸಾವಿರಾರು ಪುಸ್ತಕಗಳು ಸಿಗ್ತವೆ, ಈ ಜ್ಞಾನದಲ್ಲಿ. ಆಮೇಲೆ ಸಂಚಯ ಅನ್ನೋದ್ರಲ್ಲಿ ಸಂಚಯ, ಸಂಪದ, ದಾಸ ಸಂಚಯ, ಇವುಗಳಲ್ಲಿ ನಮ್ಮ ಪುರಂದರದಾಸರನ್ನ ಮೊದಲುಗೊಂಡು ವ್ಯಾಸರಾಯರು, ಕನಕದಾಸರು, ಎಷ್ಟು ದಾಸರಿದ್ರೋ ಅವರೆಲ್ಲ ದಾಸರ ಕೀರ್ತನೆಗಳು ಅದರೊಳಗಡೆ ಸಿಗ್ತವೆ. ವಚನ ಸಂಚಯ, ಇದು ಜೇಡ ದಾಸಮಯ್ಯನ ಮೊದಲುಗೊಂಡು ಎಲ್ಲ ವಚನಕಾರರ ವಚನಗಳು ಕೂಡ ಅಲ್ಲಿ ಸಿಗ್ತವೆ. ಅಷ್ಟರ ಮಟ್ಟಿಗೆ ಅದನ್ನ ವಿನ್ಯಾಸ ಮಾಡಿಟ್ಟಿದ್ದಾರೆ, ಬಹಳ ಸೊಗಸಾಗಿದೆ. ನೋಡಿ, ಈ ಕನ್ನಡದಲ್ಲಿ ವಿಕಿಪೀಡಿಯಾ, ಕಣಜ, ಈ ಜ್ಞಾನ, ಸಂಚಯ, ಸಂಪದ, ದಾಸ ಸಂಚಯ, ವಚನ ಸಂಚಯ ಇತ್ಯಾದಿಗಳೊಂದಿಗೆ ವಿವಿಧ ಸಂಸ್ಥೆಗಳ ವೆಬ್ಸೈಟ್ಗಳು ಈ ನಿಟ್ಟಿನಲ್ಲಿ ಬಳಕೆಯಾಗುತ್ತಿವೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಈ ರೀತಿಯಲ್ಲಿ ಬಳಕೆ ಆಗ್ತಾ ಇದ್ದಾವೆ, ನಾವು ಬಳಸ್ಕೊಳ್ಬೋದು. ಇದೆಲ್ಲವೂ ಕೂಡ ಸಂಪೂರ್ಣ ಕನ್ನಡದಲ್ಲೇ ನಿರ್ವಹಿಸ್ತಾ ಇರುವಂತಹ ಪ್ರಕ್ರಿಯೆ ಆಗಿದ್ದಾವೆ ಅಂತ ಹೇಳ್ತಾರೆ. ಮುಂದಕ್ಕೆ ನೋಡಿ, ಸಾಮಾಜಿಕ ಜಾಲತಾಣ. ನೋಡಿ ಹೇಳ್ತಾ ಇರೋದು ಅರಿವಿನ ಜಾಲತಾಣ, ಸಾಮಾಜಿಕ ಜಾಲತಾಣ ಏನು? ಸಾಮಾಜಿಕ ಜಾಲತಾಣ ಎನ್ನುವುದು ಕಂಪ್ಯೂಟರ್ ಪ್ರಪಂಚದ ಸಾಮಾಜಿಕ ರಚನೆಯಾಗಿದ್ದು, ಇದು ಅನೇಕ ವ್ಯಕ್ತಿಗಳ ಮತ್ತು ಸಂಸ್ಥೆಗಳ ನಡುವೆ ಪರಸ್ಪರ ಸಂಪರ್ಕ ಏರ್ಪಡಿಸುವ ಪ್ರಕ್ರಿಯೆಯಾಗಿದೆ. ಸಾಮಾಜಿಕ ಜಾಲತಾಣ ಅನ್ನೋದು ಕಂಪ್ಯೂಟರ್ ಪ್ರಪಂಚದ ಸಾಮಾಜಿಕ ರಚನೆಯಾಗಿದ್ದು, ಇದು ಅನೇಕ ವ್ಯಕ್ತಿಗಳ ಮತ್ತು ಸಂಸ್ಥೆಗಳ ನಡುವೆ ಪರಸ್ಪರ ಸಂಪರ್ಕ ಏರ್ಪಡಿಸುವ ಪ್ರಕ್ರಿಯೆಯಾಗಿದೆ ಅಂತ ಮಾತಾಡ್ತಾರೆ.
ಪ್ರಸ್ತುತ ಸಾಮಾಜಿಕ ಜಾಲತಾಣ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಅದಂತೂ ಸತ್ಯ. ನೋಡಿ, ಯಾರೂ ಕೂಡ ಈ ಸೋಷಿಯಲ್ ಮೀಡಿಯಾನ ಬಿಟ್ಟು ಯಾರು ಇಲ್ವೇ ಇಲ್ಲ. ಪ್ರತಿಯೊಬ್ಬರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗೋಗಿದೆ. ಆಮೇಲೆ ಈಗಿನ ಕಾಲದವರಂತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚರಾಗಿ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಪ್ರತಿಯೊಬ್ಬರನ್ನು ಕೂಡ ತಮ್ಮ ಅಂಗೈಯಲ್ಲಿರುವಂಥ ಮೊಬೈಲ್ನಲ್ಲಿ ಹೀಗಂತ ಇರೋದೇ ಕೆಲಸ ಆಗೋಗಿರುತ್ತೆ. ಅಂದರೆ ಸೋಷಿಯಲ್ ಮೀಡಿಯಾ ಅಷ್ಟರ ಮಟ್ಟಿಗೆ ತನ್ನನ್ನು ಸೆಳ್ಕೊಳ್ಳುತ್ತೆ, ಎಲ್ಲರನ್ನೂ ಸೆಳೆದುಕೊಳ್ಳುತ್ತೆ, ಮತ್ತು ಎಲ್ಲರೂ ಆಕರ್ಷಿತರಾಗ್ತಾರೆ ಅಂತ ಹೇಳ್ತಾ ಇರೋದು. ತಮಗೆ ಬೇಕಾಗಿರುವಂಥ ಎಲ್ಲ ಅನುಕೂಲಗಳು ಸಾಮಾಜಿಕ ಜಾಲತಾಣಗಳು ಕೊಟ್ಟರೆ ಯಾರು ಮುಗಿ ಬೀಳಲ್ಲ, ಎಲ್ಲರೂ ಮುಗಿ ಬೀಳ್ತಾರೆ. ಆ ಥರದ್ದೇ ಆಗಿರೋದು ನೋಡಿ. ಸಾಮಾಜಿಕ ಜಾಲತಾಣ ಅನ್ನೋದು ಕಂಪ್ಯೂಟರ್ ಪ್ರಪಂಚದ ಸಾಮಾಜಿಕ ರಚನೆಯಾಗಿತ್ತು. ಇದು ಅನೇಕ ವ್ಯಕ್ತಿಗಳ ಮತ್ತು ಸಂಸ್ಥೆಗಳ ನಡುವೆ ಪರಸ್ಪರ ಸಂಪರ್ಕ ಏರ್ಪಡಿಸುವ ಪ್ರಕ್ರಿಯೆಯಾಗಿದೆ. ಪ್ರಸ್ತುತ ಸಾಮಾಜಿಕ ಜಾಲತಾಣ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಪ್ರತಿಯೊಬ್ಬರ ಜೀವನದಲ್ಲೂ ಇದೆ. ಚಿಕ್ಕವರಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ಕೂಡ ಬಳಸ್ತಾ ಇದ್ದಾರೆ ಅಂತ. ಹಿಂದೆ ಸ್ನೇಹಿತರನ್ನು ಮಾತನಾಡಿಸಬೇಕು ಎಂದರೆ ಮುಖತಃ ಭೇಟಿಯಾಗಬೇಕಿತ್ತು ಅಥವಾ ಪತ್ರ ಬರೆಯಬೇಕಿತ್ತು, ಅಲ್ವೇನ್ರಿ? ಮೊದಲು ಸ್ನೇಹಿತರನ್ನೇನಾದ್ರು ನಾವು ಭೇಟಿ ಮಾಡಬೇಕು ಅಂತಂದ್ರೆ ನಾವೇ ನೇರವಾಗಿ ಹೋಗಿ ಅವ್ರು ಇರೋ ಹತ್ರಕ್ಕೆ ಭೇಟಿ ಮಾಡಬೇಕಾಗಿತ್ತು, ಇಲ್ಲ ಅನ್ನೋ ಪತ್ರ ಬರೀಬೇಕಾಯ್ತು. ಈಗ ನಾವು ಇರೋ ಕಡೆನೆ ಅವರನ್ನು ನೋಡಬಹುದು, ಮಾತಾಡಬಹುದು, ವಿಷಯವನ್ನ ವಿನಿಮಯ ಮಾಡ್ಕೊಳ್ಬಹುದು, ಅವ್ರು ಹೇಗಿದ್ದಾರೆ ಅಂತ ವಿಚಾರಿಸಬಹುದು. ನೋಡಿ, ಆ ಥರದ್ದೊಂದು ಅನುಕೂಲವನ್ನ ಸಾಮಾಜಿಕ ಜಾಲತಾಣ ನಾವು ಮಾಡಿಕೊಟ್ಟಿದ್ದೆ. ಕಂಪ್ಯೂಟರ್ ಬಳಕೆ ಹೆಚ್ಚಾದ ಮೇಲೆ ಇಮೇಲ್ ಜನಪ್ರಿಯವಾಯಿತು ಅಂತ. ಕಂಪ್ಯೂಟರ್ ಬಳಸೋದ್ರಿಂದ ಈಗ ಇಮೇಲ್ ಮೂಲಕ ಅಂದ್ರೆ ತಕ್ಷಣಕ್ಕೆ ನೀನು ಹೆಂಗಿದ್ಯಪ್ಪ, ಚೆನ್ನಾಗಿದ್ಯಾನಪ್ಪ ಅಂತ ನೋಡಿ ಇಮೇಲ್ ಕಳಿಸ್ಬಿಡ್ಬೋದು. ಅವ್ರು ತಕ್ಷಣಕ್ಕೆ ಅಲ್ಲಿಂದ ರಿಪ್ಲೈ ಮಾಡ್ತಾ, ಹೌದು ನಾನು ಚೆನ್ನಾಗಿದ್ದೀನಿ ಅಥವಾ ಚೆನ್ನಾಗಿಲ್ಲ ಅಂತ ಈ ಥರದ ವಿಷಯಗಳನ್ನು ಕಳಿಸ್ಬಿಡ್ತಾರೆ. ಅನಂತರ ಸಾಮಾಜಿಕ ಜಾಲತಾಣಗಳು ಬಳಕೆಗೆ ದಕ್ಕಿದವು. ಆಮೇಲೆ ಈ ಇಮೇಲು ಮಿಂಚಂಚೆ ಅನ್ನುವಂಥದ್ದು ಆದ್ಮೇಲೆ ಸಾಮಾಜಿಕ ಜಾಲತಾಣಗಳು ನಮ್ಗೆ ಸಿಕ್ಕಿದ್ವು. ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಥವಾ ಟೆಲಿಗ್ರಾಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ದಕ್ಕದ್ವು ಅಂತ ಹೇಳ್ತಾರೆ. ವಾಟ್ಸಪ್ಪು, ಯೂಟ್ಯೂಬು, ಇನ್ಸ್ಟಾಗ್ರಾಮು ಮತ್ತು ಟ್ವಿಟರ್ಗಳು ಈ ವ್ಯಾಪ್ತಿಯನ್ನು ವಿಸ್ತರಿಸಿದ್ವು. ತಕ್ಷಣಕ್ಕೆ ನಾವು ಎಲ್ಲಿದ್ದೀವೋ ಅನ್ನುವಂಥದ್ದು ನೋಡ್ಕೊಂಡ್ಬಿಡ್ಬೋದು. ಜೊತೆಗೆ ಇವು ಪ್ರಾದೇಶಿಕ ಭಾಷೆಗಳಲ್ಲಿ ಬಳಕೆಗೆ ದಕ್ಕಿದ್ದು ಇದರ ಬಳಕೆಯ ವ್ಯಾಪ್ತಿ ಹೆಚ್ಚಲು ಸಹಕಾರಿಯಾಯಿತು. ಬರೀ ಇಂಗ್ಲಿಷ್ನಲ್ಲೇ ಇಲ್ಲ, ಪ್ರಾದೇಶಿಕ ಭಾಷೆಗಳು ಅಂದ್ರೆ ಯಾರು ಆ ವ್ಯಕ್ತಿ ಬಳಸ್ತಾನೋ, ಈಗ ಸೋಷಿಯಲ್ ಮೀಡಿಯಾವನ್ನ ಯಾರೋ ಒಬ್ಬ ಹಿಂದಿ ಮಾತಾಡುವ ವ್ಯಕ್ತಿ ಬಳಸ್ತಾನೆ ಅಂತ ಅವನು ಹಿಂದಿ ಭಾಷೆಯನ್ನ ಅದರೊಳಗೆ ಬಳಸ್ಕೋಬಹುದು. ಹಿಂದಿ ಭಾಷೆಯ ಮೂಲಕವೇ ಅವನು ಸಂಪರ್ಕವನ್ನು ಸಾಧಿಸ್ಬೋದು. ಯಾರ ಕನ್ನಡದವನು ಗೊತ್ತಿದೆ, ಅವನು ಕನ್ನಡದ ಮೂಲಕ, ತೆಲುಗು ಗೊತ್ತಿದೆ, ತೆಲುಗಿನ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಅವನು ಸಂಪರ್ಕ ಸಮೂಹವನ್ನ ಏರ್ಪಡಿಸಿಕೊಳ್ಳಬಹುದಾದಂಥ ಅವಕಾಶವನ್ನ ಅಂತರ್ಜಾಲ ಈಗ ಒದಗಿಸ್ಕೊಟ್ಟಿದೆ. ಈಗ ಕನ್ನಡದಲ್ಲಿಯೇ ಈ ಎಲ್ಲ ಸಾಮಾಜಿಕ ಜಾಲತಾಣಗಳ ಬಳಕೆ ಸುಲಭ ಸಾಧ್ಯವಾಗಿವೆ ಅಂತ ಹೇಳ್ತಾರೆ. ಪ್ರತಿ ವರ್ಷ ಜೂನ್ 30 ವಿಶ್ವ ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತ ನೋಡಿ. ಕೇಳ್ತಾರೆ, ಎಲ್ಲರೂ ಪ್ರಶ್ನೆ ಕೇಳ್ಬೋದು, ಏನು ಪ್ರತಿ ವರ್ಷ ಜೂನ್ 30 ವಿಶ್ವ ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಜೂನ್ 30 ವಿಶ್ವ ಸಾಮಾಜಿಕ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗುತ್ತೆ ಅಂತ. ಯಾವ ದಿನವನ್ನ ವಿಶ್ವ ಮಾಧ್ಯಮ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂತಂದ್ರೆ ನೀವು ಜೂನ್ 30 ಅಂತ ಬರಿಬೇಕಾಗುತ್ತೆ. ಈ ದಿನ ಸಾಮಾಜಿಕ ಮಾಧ್ಯಮಗಳ ಬಳಕೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತದೆ. ಅಂದ್ರೆ ಜೂನ್ 30. ಈಗ ನಾವು ಸಹಜವಾಗಿ ಜೂನ್ 5 ಏನ್ ಮಾಡ್ತೀವಿ, ಅದು ವಿಶ್ವ ಪರಿಸರ ದಿನ ಅಂತ ಅಂದ್ಬಿಟ್ಟು ಅಪ್ಪ ನೋಡಪ್ಪ ಮರಗಿಡಗಳನ್ನ ಕಡಿಬಾರ್ದು, ಮರಗಿಡಗಳಿಂದಾನೇ ನಾವೆಲ್ಲರೂ ಬದುಕ್ತಾ ಇರೋದು, ನಮಗೆ ಆಮ್ಲಜನಕ ಶುದ್ಧವಾದ ಗಾಳಿ ಬರಬೇಕು ಅಂದ್ರೆ ಮರಗಿಡಗಳನ್ನ ಬೆಳೆಸಬೇಕು, ಮರಗಿಡಗಳನ್ನ ಕಾಪಾಡ್ಕೊಳ್ಬೇಕು, ಪೋಷಿಸಬೇಕು ಅಂತ ಹೆಂಗೆ ಮಾಹಿತಿಯನ್ನ ಹೇಳ್ತೀವಿ, ಹೇಗೆ ನಾವು ವಿವರಗಳನ್ನ ಹೇಳ್ತೀವಿ, ಹೇಗೆ ಭಾಷಣವನ್ನ ಮಾಡ್ತೀವಿ, ಹಾಗೇನೆ ಜೂನ್ 30 ವಿಶ್ವ ಸಾಮಾಜಿಕ ದಿನದಿಂದ ಅವತ್ತು ನಾವೇನು ಮಾಡ್ತೀವಿ ಅಂದ್ರೆ ಈ ದಿನ ಸಾಮಾಜಿಕ ಮಾಧ್ಯಮಗಳ ಬಳಕೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತೆ. ಇದನ್ನ ಹೇಗೆ ಆರೋಗ್ಯಪೂರ್ಣವಾಗಿ ನೀವು ಬಳಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಆ ದಿನ ಮಾತಾಡಲಾಗುತ್ತೆ ಅಂತ ಹೇಳ್ತಾರೆ. ಜಾಗತಿಕ ಸಂವಹನ ಮತ್ತು ಪ್ರಾಮುಖ್ಯತೆಯನ್ನು ಸಾರುವ ದೃಷ್ಟಿಯಿಂದ ಮೊದಲ ಬಾರಿಗೆ 2010 ಜೂನ್ 30 ಮಾಷಬಲ್ ವಿಶ್ವ ಸಾಮಾಜಿಕ ಜಾಲತಾಣ ದಿನವನ್ನು ಆಚರಿಸಿದರು ಅಂತ ಅಂದ್ಬಿಟ್ಟು ಹೇಳ್ತಾರೆ. 2010 ಜೂನ್ 30 ಮಾಷಬಲ್ ವಿಶ್ವ ಸಾಮಾಜಿಕ ಜಾಲತಾಣ ದಿನವನ್ನು ಆಚರಿಸಿದ್ರು ಅಂತ ಹೇಳ್ತಾರೆ. ಮುಂದಕ್ಕೆ ನೋಡೋಣ. ಮೊದಲ ಸಾಮಾಜಿಕ ವೇದಿಕೆ 6 ಡಿಗ್ರೀಸ್ 1997 ಪ್ರಾರಂಭವಾಯಿತು ಅಂತ ಹೇಳ್ತಾರೆ. ಮೊದಲ ಸಾಮಾಜಿಕ ವೇದಿಕೆ 6 ಡಿಗ್ರೀಸ್ 1997 ಪ್ರಾರಂಭವಾಯಿತು. ಅನಂತರದ ದಿನಗಳಲ್ಲಿ ಫೇಸ್ಬುಕ್, ಟ್ವಿಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್ನಂತಹ ಅನೇಕ ಪ್ಲಾಟ್ಫಾರ್ಮ್ಗಳು ಸಂವಹನದ ಮಾಹಿತಿ ಮೂಲಗಳಾಗಿವೆ ಅಂತ. ಈಗ ಇವೆಲ್ಲವೂ ಕೂಡ ಇಷ್ಟೆಲ್ಲ ಇದ್ರೂ ಕೂಡ ಎಷ್ಟೋ ಹಳಬರು ಗೊತ್ತೇ ಇರೋದಿಲ್ಲ. ಸ್ನ್ಯಾಪ್ಚಾಟ್ ಅಂದ್ರೆ ಗೊತ್ತಿರಲ್ಲ, ಆದ್ರೆ ಎಷ್ಟೋ ಜನ ಇದು ಫೇಸ್ಬುಕ್, ವಾಟ್ಸಪ್ ಗೊತ್ತಿರುತ್ತೆ. ಸ್ನ್ಯಾಪ್ಚಾಟ್ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆ ಅದು. ಸ್ನ್ಯಾಪ್ಚಾಟ್ ಅನ್ನುವಂಥದ್ದು, ಟೆಲಿಗ್ರಾಮ್ ಅನ್ನುವಂಥದ್ದು, ವಾಟ್ಸಪ್ ಬಳಸೋರಿಗೆ ಎಷ್ಟೊಂದು ಜನಕ್ಕೆ ಟೆಲಿಗ್ರಾಮೇ ಗೊತ್ತಿರಲ್ಲ.
ಈ ಥರದಲ್ಲ. ವಾಟ್ಸಪ್ಗಿಂತಲೂ ಕೂಡ ಒಂದು ಹೆಜ್ಜೆ ಮೇಲಿರುವಂಥದ್ದು ಟೆಲಿಗ್ರಾಮ್ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ. ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಫೈಲ್ಗಳನ್ನು ಟೆಲಿಗ್ರಾಮ್ ಮೂಲಕ ಕಳಿಸಬಹುದು, ಅಂಥದ್ದು ಸುಲಭ ಇದೆ ಅಂತ ಹೇಳ್ತಾರೆ. ಅಂದರೆ ವಾಟ್ಸಪ್ಪಲ್ಲಿ ಕಳ್ಸಕ್ಕೆ ಸಾಧ್ಯ ಆಗದೆ ಇರುವಂಥ ಫೈಲ್ಗಳನ್ನು ನಾವು ಟೆಲಿಗ್ರಾಮ್ ಮೂಲಕ ಕಳ್ಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಅನಂತರ ದಿನಗಳಲ್ಲಿ ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು, ಲಿಂಕ್ಡ್ ಇನ್, ಸ್ನ್ಯಾಪ್ಚಾಟ್ನಂತಹ ಅನೇಕ ಪ್ಲಾಟ್ಫಾರ್ಮ್ಗಳು ಸಂವಹನದ ಮಾಹಿತಿಯ ಮೂಲಗಳಾಗಿವೆ. ಸಂವಹನ ಪರಸ್ಪರ ಸಂಪರ್ಕ ಸಾಧನಗಳಾಗಿದ್ದಾವೆ. ಯಾವುದು ಅಂತಂದರೆ ಈ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಲಿಂಕ್ಡ್ ಇನ್ ಆಗಿರ್ಬೋದು, ಸ್ನ್ಯಾಪ್ಚಾಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಪರಸ್ಪರ ನಾವು ಪರಿಚಯ ಆಗೋದಕ್ಕೆ ಇದೇನೋ ಸಂವಹನ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳೋದಕ್ಕೆ ಮಾಧ್ಯಮಗಳು ಇವು ಅಂತ ಹೇಳ್ತಾ ಇರೋದು. ಜನವರಿ 2021 ಅಂದಾಜಿನಂತೆ ಭಾರತದಲ್ಲಿ 448 ಮಿಲಿಯನ್ ಸೋಷಿಯಲ್ ಮೀಡಿಯಾ ಬಳಕೆದಾರರಿದ್ದಾರೆ. ಜನವರಿ 2021 ಅಂದಾಜಿನಂತೆ ಸಮೀಕ್ಷೆಯ ಪ್ರಕಾರ ಏನು ಭಾರತದಲ್ಲಿ 448 ಮಿಲಿಯನ್ ಸೋಷಿಯಲ್ ಮೀಡಿಯಾ ಬಳಕೆದಾರರಿದ್ದಾರೆ. ಬಾರ್ ಮತ್ತು ಬೆಂಚ್ ಇದನ್ನು ವರದಿ ಮಾಡಿದೆ. ಬಾರ್ ಮತ್ತು ಬೆಂಚ್ ಅನ್ನುವಂಥ ಒಂದು ಸಂಸ್ಥೆ ಇದನ್ನು ವರದಿ ಮಾಡಿದೆ. ಈ ವರದಿಯ ಪ್ರಕಾರ ಭಾರತದಲ್ಲಿ ಸಾಮಾಜಿಕ ಮಾಧ್ಯಮ ಬಳಕೆದಾರರ ಪ್ರಮಾಣ ಈ ರೀತಿ ಇದೆ. ಯಾವುದನ್ನೆಲ್ಲ ಎಷ್ಟೆಷ್ಟು ಜನ ಬಳಸ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಸ್ಥಳೀಯ ಭಾಷೆಯಲ್ಲೇ ಬಳಸ್ಕೊಂಡು ಅಥವಾ ಈಗ ಮಾಹಿತಿ ತಂತ್ರಜ್ಞಾನವನ್ನು ಎಷ್ಟು ಜನ ಬಳಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸೋಷಿಯಲ್ ಮೀಡಿಯಾನ ಎಷ್ಟು ಜನ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಎಷ್ಟು ಜನ ಇದ್ದಾರೆ ಅಂತ ಮಾತಾಡ್ತಾ ಇರೋದು. ನೋಡಿ, ವಾಟ್ಸಪ್ಪನ್ನ 53 ಕೋಟಿ ಜನ ಬಳಸ್ತಾ ಇದ್ದಾರೆ ಇಡೀ ಭಾರತದಲ್ಲಿ. ಯೂಟ್ಯೂಬನ್ನು 44.8 ಕೋಟಿ ಜನ ಬಳಸ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ 21 ಕೋಟಿ ಜನ ಬಳಸ್ತಾ ಇದ್ದಾರೆ. ಇದು ಭಾರತಕ್ಕೆ ಸೀಮಿತವಾದಾಗೆ ನಾನು ಮಾತಾಡ್ತಾ ಇರೋದು. ಅದಾದ್ಮೇಲೆ ಟ್ವಿಟರ್ ಅನ್ನ 1.75 ಕೋಟಿ ಜನ ಬಳಸ್ತಾ ಇದ್ದಾರೆ. ನೋಡಿ, ಇಷ್ಟು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಮತ್ತು ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಆಕ್ಟಿವ್ ಆಗಿದ್ದಾರೆ, ಸಂಭ್ರಮವನ್ನು ಪಡ್ತಾ ಇದ್ದಾರೆ, ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ನೋಡೋಣ, ಈ ಎಲ್ಲ ವಿಷಯಗಳು ಕೂಡ ಎಷ್ಟು ಚೆನ್ನಾಗಿದ್ದಾವೆ ಅನ್ನುವಂಥದ್ದನ್ನು ನೀವು ಕಲ್ತಿದ್ದೀರಿ. ಮತ್ತೆ ನೀವುಗಳೆಲ್ಲ ಇದರಲ್ಲಿ ಪಾರಂಗತರಾಗಿದ್ದೀರಿ ಕೂಡ. ಮೊಬೈಲು ಅನ್ನ ಯಾರು ಬಳಸ್ತಾ ಇದ್ದೀರಿ ಅವರೆಲ್ಲರೂ ಕೂಡ ವಾಟ್ಸಪ್ ಅನ್ನು ಬಳಸ್ತಾನೆ ಇರ್ತೀರಿ, ಯೂಟ್ಯೂಬ್ ಅನ್ನ ಬಳಸ್ತಾನೆ ಇರ್ತೀರಿ, ಇನ್ಸ್ಟಾಗ್ರಾಮ್ ಅನ್ನ ಬಳಸ್ತಾನೆ ಇರ್ತೀರಿ. ಇದು 2021 ಅಂದಾಜಿನಂತೆ ಇಡೀ ಭಾರತದಲ್ಲಿ ಮಾತ್ರ ಸಂಬಂಧಪಟ್ಟ ಹಾಗೆ ಈ ವಿವರವನ್ನು ಕೊಟ್ಟಿರೋದು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ತರಗತಿಯಲ್ಲಿ ಇದ್ರ ಮುಂದುವರೆದಂತೆ ಅಂತರ್ಜಾಲದ ಉಪಯೋಗಗಳೇನು ಅನ್ನುವಂಥ ವಿಚಾರಗಳನ್ನು ಮಾತಾಡೋಣ. ಅಥವಾ ಅಂತರ್ಜಾಲದಿಂದ ಸಂಪಾದನೆ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಕಲ್ತ್ಕೊಳ್ಳೋಣ. ಈಗ ಸುಮ್ಮನೆ ಹಿಂಗೆ ಇಟ್ಕೊಂಡು ವಾಟ್ಸಪ್ ಮಾಡ್ಕೊಂಡು ಟ್ವಿಟರ್ ಮಾಡ್ಕೊಂಡು ಕೂತಿದ್ರೆ ಏನೋ ಪ್ರಯೋಜನ ಇಲ್ಲ. ಅದರಿಂದನೇ ಏನಾದ್ರು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರವನ್ನು ನಾನು ಮುಂದಿನ ತರಗತಿಯಲ್ಲಿ ಮಾತಾಡ್ತೀನಿ. ಈಗ ಈ ತರಗತಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.